ಚಿಕ್ಕಬಳ್ಳಾಪುರ ಬೆಸ್ಕಾಂ ಇಂದ ಗುರುವಾರ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ವಿದ್ಯುತ್ ಅಪಘಾತ ತಡೆ ಸಪ್ತಾಹದಲ್ಲಿ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ ಬಳಕೆ ಹಾಗೂ ಅಪಘಾತಗಳ ಅರಿವು ಮೂಡಿಸುವ ಕುರಿತು ಬೀದಿ ನಾಟಕ ಮೂಲಕ ಅರಿವು ಮೂಡಿಸಿದರು. ಈ ಕರೆಂಟ್ ಅನ್ನು ಮುಟ್ಟೋದಕ್ಕೋಸ್ಕರನೇ ನಮಗೋಸ್ಕರ ಈ ಲೈನ್ ಮ್ಯಾನ್ಗಳಿದ್ದಾರೆ. ಆ ಲೈನ್ ಮ್ಯಾನ್ಗಳಿಗೆ ನೀವು ಬೆಳಗ್ಗೆ ಎದ್ದು ಒಂದು ಸಲ ಸಲ್ಯೂಟ್ ಹಾಕ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬೆಳಿಗ್ಗೆ ಎದ್ದು ಅವ್ರ ಹೆಂಡತಿ ಮಕ್ಕಳನ್ನು ಬಿಟ್ಟು ಜೀವವನ್ನು ಬಿಟ್ಟು ನಿಮ್ಮ ಮನೆ ಬೆಳಕಿಗೋಸ್ಕರ ಅವ್ರು ಬರ್ತಾರೆ, ನಿಮ್ಮ ಸೇವೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಎಇ ಅಜಿತ್ ಕುಮಾರ್ ಮಾತನಾಡಿ, ಸರ್ಕಾರದ ಸೂಚನೆಯಿಂದ ಪ್ರತಿ ವರ್ಷದಂತೆ ವಿದ್ಯುತ್ ತಡೆ ಸುರಕ್ಷಿತ ಸಪ್ತಾಹ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದ್ದು, ಪ್ರತಿಯೊಬ್ಬರು ವಿದ್ಯುತ್ ಬಗ್ಗೆ ಅರಿವು ಪಡೆದು ವಿದ್ಯುತ್ ವ್ಯರ್ಥವಾಗದಂತೆ ಹಾಗೂ ಅಪಘಾತಗಳು ನಡೆಯದಂತೆ ಜಾಗೃತಿ ವಹಿಸುವಂತೆ ಕೋರಿದರು. ಸುರಕ್ಷತೆಯೇ ಆದ್ಯತೆಯಾಗಿದ್ದು, ಬೆಸ್ಕಾಂ ನೀಡಿರುವ ಸಲಹೆಗಳನ್ನು ತಪ್ಪದೇ ಅನುಸರಿಸಬೇಕು. ಬೆಸ್ಕಾಂ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಿದರೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಯಾವುದೇ ವಿದ್ಯುತ್ ಅವಘಡಗಳು ನಡೆಯದಂತೆ ತಡೆಗಟ್ಟಬಹುದು ಎಂದರು. ಬೆಸ್ಕಾಂ ಚಿಕ್ಕಬಳ್ಳಾಪುರ ನಗರ ವಿಭಾಗ ಇತ್ತೀಚಿನ ದಿನಗಳಲ್ಲಿ ಬಹಳ ಈ ಪಬ್ಲಿಕ್ಗಾಗಲಿ ನಮ್ಮ ಮೆನ್ನುಗಳಿಗಾಗಲಿ ವಿದ್ಯುತ್ ಅವಘಡಗಳು ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಸಂಭವಿಸುತ್ತಿದ್ದು ಬಹಳ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಈ ದಿಸೆಯಲ್ಲಿ ಈ ವಿದ್ಯುತ್ ಸುರಕ್ಷತೆ ಬಗ್ಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು 3 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ಚಿತ್ರಕಲಾ ಸ್ಪರ್ಧೆ, ಶಾಲಾ ಮಕ್ಕಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಬರೆಸೋದು, ನೆಕ್ಸ್ಟು ಪ್ರಬಂಧ ಸ್ಪರ್ಧೆ, ಆಮೇಲೆ ಭಾಷಣ ಸ್ಪರ್ಧೆ, ಮುಂದುವರೆದಂತೆ ಅದರಲ್ಲಿ ಈ ಬೀದಿ ನಾಟಕನೂ ಅಂತ ಒಂದು ಈ ದಿನ ಇಲ್ಲಿ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಬಸ್ ಸ್ಟಾಪಲ್ಲಿ ನಾವು ಬೀದಿ ನಾಟಕದ ಕಾರ್ಯಕ್ರಮವನ್ನು ನೆರವೇರಿಸಿ, ಏನಾಗ್ತಿದೆ ಅಂದರೆ ಈ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಕರೆಂಟು ವೈರು ಕಟ್ಟಾಗಿ ಬಿದ್ದರೆ ಏನಾಗಬೇಕು, ಏನು ಮಾಡಬೇಕು, ಟ್ರಾನ್ಸ್ಫಾರ್ಮರ್ ಹತ್ರ ನಾವು ಏನು ಮಾಡಬೇಕು, ವಿದ್ಯುತ್ ಕಂಬಗಳ ಹತ್ರ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋ ಒಂದು ಸ್ವಲ್ಪ ತಿಳುವಳಿಕೆ ಕಡಿಮೆ ಆಗಿರೋದ್ರಿಂದ ಬಹಳ ಜನಕ್ಕೆ ಇಲ್ಲಿ ತೊಂದರೆ ಆಗಿ ಬಹಳ ಸಾವುಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕರಲ್ಲಿ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನು ಮಾಡಬಾರದು, ವಿದ್ಯುತ್ ಸಂಬಂಧಪಟ್ಟಂಗೆ ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀವಿ. ವೇಣುಗೋಪಾಲ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.